ಅಳಿಲು ಸೇವೆಯನ್ನು ಗುರುತಿಸಿ ನನ್ನ ಅಭಿಮಾನಿಗಳು ಇವತ್ತು ನಾನು ನನ್ನ ಕ್ಷೇತ್ರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕಾರಣಾಂತರಗಳಿಂದ ಬೆಂಗಳೂರಿಗೇ ಬಂದು ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನನ್ನ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಈ ಪ್ರೀತಿ ವಿಶ್ವಾಸವನ್ನು ಯಾವಾಗಲೂ ಕೂಡ ಮರೆಯೋದಕ್ಕಾಗೋದಿಲ್ಲ. ಅದರಿಂದ ಅವರಿಗೆಲ್ರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೀನಿ. ಶುಭ ದಿನ. ಇವತ್ತು ನಮ್ಮ ಹಿರಿಯರಾದಂಥವರು ಹಾಗೂ ನಮ್ಮ ಮಾರ್ಗದರ್ಶಕರು ಹಾಗೂ ಇವತ್ತಿನ ಪೀಳಿಗೆಗೆ ಆದರ್ಶ ವ್ಯಕ್ತಿಯಾಗಿದ್ದು, ಅವರ ವಯಸ್ಸಿನ ಹಾಗೂ ಇವತ್ತಿನ ಪೀಳಿಗೆ ಒಂದು ಅಂತರ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ. ಅವ್ರಿಗಿರುವಂಥ ಉತ್ಸಾಹ, ಅವ್ರಿಗಿರುವಂಥ ಸೇವಾ ಮನೋಭಾವ ನಮ್ಮಂಥ ಯುವಕರಿಗೆ ನಾವು ನೋಡಿದಾಗ ನಾವು ನಮ್ಮ ಜಂಜಾಟದಲ್ಲಿ ನಾವು ನಮ್ಮ ಮನೆ ನಮ್ಮ ಸಂಸಾರ ಅಂತ ನೋಡ್ಕೊಂಡು ಬಂದಂಥ ಇವತ್ತಿನ ಕಾಲಘಟ್ಟದ ಹುಡುಗರುಗಳಿಗೆ ಒಂದು ಈ ವಯಸ್ಸಿನಲ್ಲಿ ಹೇಗೆ ಒಂದು ಜನಗಳ ದೃಷ್ಟಿಕೋನದಿಂದ ನೋಡಿ ಒಂದು ತಾಲೂಕು, ಒಂದು ಜಿಲ್ಲೆ ಮಟ್ಟದಲ್ಲಿ ಒಂದು ಜನಗಳಿಗೋಸ್ಕರ ಮತ್ತು ಒಂದು ಸಮಾಜಕ್ಕೋಸ್ಕರ ಶಿಕ್ಷಣ ಎಷ್ಟು ಒತ್ತು ಕೊಡಬೇಕು ಅನ್ನೋದಕ್ಕೆ, ಮತ್ತು ಯುವಕರಿಗೆ ವಿದ್ಯಾಭ್ಯಾಸ, ಉದ್ಯೋಗ ಈ ಥರದ ಒಂದು ಪ್ರಮುಖವಾದಂಥ ಒಂದು ಜೀವನ ಬದಲಾಯಿಸುವಂಥ ಘಟಕಗಳಿರುವಂಥ ಒಬ್ಬರೊಬ್ಬರ ಜೀವನದ ಹಂತದಲ್ಲಿ ಇವರ ಪಾತ್ರ ಕಾಣದ ಕೈಯಾಗಿ ಕೆಲಸ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಎಷ್ಟೋ ಯುವಕರುಗಳಿಗೆ ತಾಲೂಕು ಮಟ್ಟದಲ್ಲಾಗಿರ್ಬೋದು, ಜಿಲ್ಲೆ ಮಟ್ಟದಲ್ಲಾಗಿರ್ಬೋದು ಉತ್ತಮವಾದ ಉದ್ಯೋಗ ಅವಕಾಶಗಳನ್ನು ಕೊಟ್ಟು ರೈತಾಪಿ ವರ್ಗಕ್ಕೆ ಉತ್ತಮವಾದ ರಸ್ತೆ, ನೀರು, ದೂರದೃಷ್ಟಿ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಎಷ್ಟೊಂದು ಜನಕ್ಕೆ ದೂರದೃಷ್ಟಿ ಇರುತ್ತೆ, ಆಲೋಚನೆಗಳಿರ್ತವೆ, ಅವಕಾಶಗಳಿರ್ತವೆ. ಅದನ್ನ ಕಾರ್ಯರೂಪಕ್ಕೆ ತರುವಂಥ ಒಂದು ಮನೋಭಾವನೆ, ಆ ಶಕ್ತಿ ಅಂತ ಹೇಳ್ಬೋದು. ಬರೀ ಮನೋಭಾವನೆ ಅನ್ನೋದಕ್ಕಿಂತ ಆ ಶಕ್ತಿ, ಇದು ನಮ್ಮ ಅಪ್ಪಾಜಿಯವ್ರಿಗೆ, ತಮ್ಮಣ್ಣವ್ರಿಗಿದೆ. ಅದನ್ನು ನಾವು ಕಾರ್ಯರೂಪದಲ್ಲಿ ನಮ್ಮ ತಾಲೂಕಿನಲ್ಲಿ ನೋಡ್ಬೋದು. ನೀರಾವರಿ ಕೆಲಸಗಳಾಗಿರ್ಬೋದು, ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬೋದು, ಎಷ್ಟೋ ಮಕ್ಕಳುಗಳಿಗೆ ಅವರು ಅವ್ರ ಸ್ವಂತ ಖರ್ಚಿನಲ್ಲಿ ವಿದ್ಯಾಭ್ಯಾಸಕ್ಕೆ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಅವರು ಹುಟ್ಟಿದ ಹಬ್ಬ. ದೇವರು ಅವ್ರಿಗೆ ಆಯುಷ್ಯ, ಆರೋಗ್ಯ, ಶಕ್ತಿ ಇನ್ನಷ್ಟು ಕೊಟ್ಟು ಮುಂದಿನ ಒಂದು ಇದರಲ್ಲಿ ಸಚಿವರನ್ನಾಗಿ ನೋಡಿ ಮತ್ತೆ ಒಂದು ಜಿಲ್ಲೆ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವ್ರ ಸೇವೆಯನ್ನು ಪಡ್ಕೊಳ್ಳೋ ಅವಕಾಶ ನಮಗೆಲ್ಲ ದೊರಕಲಿ ಅಂತ ಕೇಳಿ ಇವತ್ತು ಅವ್ರ ಹುಟ್ಟುಹಬ್ಬದ ವಿಶಸ್ ಹೇಳ್ತಾ ಇದ್ದೀನಿ.